ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಶಿಷ್ಟಾನಾಂ ಇಯಂ ಪ್ರಣತಿಮಾಲಿಕಾ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ನಿನ್ನೆ ಅಸ್ಯ ದೇವಸ್ಯ ಮೀಳುಷಃ ಅನ್ನುವ ವೇದ ಮಂತ್ರವನ್ನು ನೋಡಿದ್ವಿ. ಈ ಮಂತ್ರ ಋಗ್ವೇದದ 7ನೇ ಮಂಡಲ 40ನೆಯ ಸೂಕ್ತ 7ನೆಯ ಮಂತ್ರ. ಹೀಗೆ ವೇದದಲ್ಲಿ ಸ್ಫುಟವಾಗಿ ರುದ್ರನು ರುದ್ರ ಪದವಿಯ ಸೌಭಾಗ್ಯವನ್ನು ದೇವರಿಂದ ಪಡೆದದ್ದು ಅಂತ ಉಂಟು. ಅದೇ ಉಲ್ಟಾ ಇಲ್ಲ. ಅದೇ ವಿಷ್ಣುವು ವೈಷ್ಣವ ಪದವಿಯ ಸೌಭಾಗ್ಯವನ್ನ ದೇವರಿಂದ ಪಡೆದದ್ದು ಅಂತ ಇಲ್ಲ, ರುದ್ರನಿಂದ ಪಡೆದದ್ದು ಅಂತ ಇಲ್ಲ. ಇನ್ನೊಂದು ಪದ್ಯ ಇದೆ, ಇನ್ನೊಂದು ರುಕ್. ಸ್ತುಹಿಶ್ರುತಂ ಗರ್ತಸದಂ ಮೃಗಾ ಯುವಾನಂ ಮೃಗನ್ನ ಭೀಮಮುಪಹತ್ನು ಮುಗ್ರಂ ಅಂತ ಆಚಾರ್ಯರು ಕೋಟ್ ಮಾಡಿದ್ದು. ಅದರ ಸಮಗ್ರ ಮಂತ್ರ ಹೀಗಿದೆ: ಸ್ತುಹಿಶ್ರುತಂ ಗರ್ತಸದಂ ಯುವಾನಂ ಮೃಗನ್ನ ಭೀಮಮುಪಹತ್ನು ಮುಗ್ರಂ ಮೃಳಾಚರಿತ್ರೇ ರುದ್ರಸ್ತವಾನೋನ್ಯಂತೆ ಅಸ್ಮನ್ನಿವ ಪಂತು ಸೇನಾಹ ಅಂತ ಸಮಗ್ರವಾದ ಮಂತ್ರ. ಈ ಮಂತ್ರ 2ನೆಯ ಮಂಡಲ. 2ನೆಯ ಮಂಡಲವನ್ನ ಗಾರ್ತ್ಸಮದ ಮಂಡಲ ಅಂತ ಕರೀತಾರೆ. ಈ 2ನೆಯ ಮಂತ್ರ ಏನಿದೆ ಅದರಲ್ಲಿ ರುದ್ರಾಂತರ್ಯಾಮಿಯಾದ ನರಸಿಂಹನ ಸ್ತೋತ್ರ ಇದೆ ಸ್ಫುಟವಾಗಿ. ಅದರಲ್ಲಿ ಆ ಮಂತ್ರ ಗೃತ್ಸಮದ ತನಗೆ ತಾನೇ ಹೇಳ್ಕೊಳ್ತಾನೆ. ಸ್ತುಹಿ, ಸ್ತೋತ್ರ ಮಾಡು. ಯಾರನ್ನ? ಶ್ರುತಂ ಸ್ತುಹಿ ಅಂದ್ರ ಯಾರು ತಲೆತಲೆಮಾರುಗಳಿಂದ ಸರ್ವೋತ್ತಮ ಅಂತ ಕೇಳಲ್ಪಡ್ತಾ ಇದ್ದಾನೋ ಅವನನ್ನು ಸ್ತೋತ್ರ ಮಾಡು. ಶ್ರುತಂ, ಶಾಸ್ತ್ರದ ಮೂಲಕ ಯಾರನ್ನ ಎಲ್ಲರೂ ಕೇಳಿದ್ದಾರೋ ಅವರನ್ನ ಸ್ತುಹಿ, ಸ್ತೋತ್ರ ಮಾಡು. ಎಲ್ಲಿದ್ದಾನೆ ಅವನು? ಗರ್ತಸದಂ ಅಂದ್ರು. ಗರ್ತ ಅಂತಂದ್ರೆ ಕಾಣದ ಆಳವಾದ ಗುಹೆ. ಕಾಣದ ಆಳವಾದ ಗುಹೆಯ ಒಳಗಡೆ ಇರುವ ನಾರಾಯಣನನ್ನು ಸ್ತೋತ್ರ ಮಾಡು. ಸ್ತುಹಿಶ್ರುತಂ ಗರ್ತಸದಂ ಅಂದ್ರು. ಗರ್ತ ಅಂತಂದ್ರೆ ಆಳವರಿಯದ ಗುಹೆ. ಇಷ್ಟೇ ಅಂತ ಗೊತ್ತಾಗುತ್ತೆ. ಅದು ಯಾವುದು ಅಂದರೆ ಹೃದಯ. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಅವರನ್ನು ಅವರು ತಿಳ್ಕೊಂಡಿರಲ್ಲ. ಅಲೆಕ್ಸಿಸ್ ಕರಲ್ ಹೇಳಲ್ವೇ, ನಮ್ಮ ಜನರಿಗೆ ಎಲ್ಲದರ ಬಗ್ಗೆ ಕುತೂಹಲ ಉಂಟು, ಎಲ್ಲದರ ಬಗ್ಗೆ ಮಾಸ್ಟರಿ ಇದೆ, ಆದರೆ ಅವ್ರ ಬಗ್ಗೆ ಗೊತ್ತಿಲ್ಲ ಅಂತ. ದೇ ಹ್ಯಾವ್ ಗೇನ್ ಮಾಸ್ಟರಿ ಇನ್ ಆಲ್ ಥಿಂಗ್ಸ್ ವಿತೌಟ್ ಅವರ್ ಸೆಲ್ಫ್ಸ್ ಅಂತ. ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ. ಹಾಗೆ ಶ್ರುತಂ ಸ್ತುಹಿ, ಗರ್ತಸದಂ ಸ್ತುಹಿ, ನಮ್ಮ ಹೃದಯದ, ನಾವೇ ತಿಳಿಯದ ನಮ್ಮ ಹೃದಯದ ಗುಹೆಯೊಳಗಡೆ ಇರುವವ, ಅವನನ್ನ ಸ್ತೋತ್ರ ಮಾಡು. ಯಾರು ಅವನು? ಭೀಮಂ, ರುದ್ರನನ್ನು, ಮೃಗನ್ನ, ಜಿಂಕೆಯೋ ಎಂಬಂತೆ, ಉಪಹತ್ನು, ಬೇಟೆಯಾಡುವವನನ್ನು. ಪ್ರಳಯ ಕಾಲದಲ್ಲಿ ಎಲ್ಲರಿಗೂ ಭಯಂಕರನಾಗಿರುವ ರುದ್ರನೂ ಕೂಡ ಅವನ ಪಾಲಿಗೆ ಜಿಂಕೆಯ ಹಾಗೆ, ಇವನು ಅವನ ಪಾಲಿನ ಸಿಂಹದ ಹಾಗೆ. ಇವತ್ತೋ ಯಾವತ್ತೋ ನಾಳೆಯೋ
ಒಂದು ದಿವಸ ಅದು ಮುದಿಯಾಗಬಹುದೇ ಅಂದರೆ ಯುವಾನಮ್ಮಂದ್ರು. ಯಾವಾಗಲೂ ಕೂಡ ವಯಸ್ಸು ಜಾರದವ. ಮೃಳಾಚರಿತ್ರೇ, ಅದರಿಂದ ಓ ನಾರಾಯಣನೇ, ಜರಿತ್ರೇ ಮೃಳ, ನಿನ್ನನ್ನು ಸ್ತೋತ್ರ ಮಾಡುವವನಿಗೆ ಸುಖಪ್ರದನಾಗಿರುವವ ಮೃಡ ಸುಖನೇ. ಮೃಡೇಶ್ವರ ಅಂತ ಸದಾಶಿವನಿಗೆ ಹೆಸರು. ಅವನು ಒಲಿದು ಮನಸ್ಸು ಪಕ್ವ ಆದರೆ ಅದೇ ಅಲ್ವ ಸುಖ. ಆ ಮೃಡ ಇದೆಯನ್ನಲ್ಲ, ಅದನ್ನು ಹೇಳಿ ಬರದೆ ಮುರುಡೇಶ್ವರ ಆಗಿರೋದು. ಅದು ಮೃಡ. ಮೃಡ ಅಂತಂದ್ರೆ ಸುಖಪಡಿಸು, ಸಂತಸಗೊಳಿಸು. ಮೃಡಾಚರಿತ್ರೇ ರುದ್ರಸ್ತವಾನಃ, ಅನ್ಯಂ, ನಿನ್ನಲ್ಲಿ ಯಾರು ಭಕ್ತರಲ್ಲವೋ ಅವರನ್ನು, ಅಂತಹವರನ್ನು, ತೇ ಸೇನಾಹ, ನಿನ್ನ ಸೇನೆಗಳು, ನಿವಪಂತು, ವಪ ನೀರೋಮಕರಣೆ ಅಂತ ನಾಶ ಮಾಡಲಿ ಅಂತ ಸ್ಪಿರಿಟ್. ವಪ ನೀರೋಮಕರಣೆ, ವಪನ ಅಂತ ಹೇಳ್ತೇವೆ. ವಪನ ಅಂತಂದ್ರೆ ಬೋಳಿಸುವುದು, ಮೇಲೇಳದಂತೆ ಮಾಡುವ ಶಕ್ತಿಯನ್ನ ವಪನ ಅಂತ ಕರೀತಾರೆ. ಹೀಗಾಗಿ ನಿವಪಂತು ಸೇನಾ, ಇದು ತೈತ್ತಿರೀಯ ಸಂಹಿತೆಯಲ್ಲಿಯೂ ಇದೆ, 4ನೇ ಪ್ರಪಾಠಕದಲ್ಲಿ. ಅದನ್ನ ನಮಕ ಅಂತ ಕರೀತಾರೆ. ನಮಃ ಅನ್ನುವ ಪದ ಬರುತ್ತೆ, ಆದ್ದರಿಂದಾಗಿ ಅದು ನಮಕ. ನಮಕ ಅಂತ ಹೇಳಿದ ಕೂಡಲೇ ಇನ್ನೊಂದು ಪದ ಬೇಕೇ ಬೇಕು, ಅದು ಉಚಿತವಾಗಿ ಬಂದ್ಬಿಡುತ್ತೆ, ಚಮಕ ಅಂತ. ಈಗ ಕೆಲವೊಂದು ಪದ ಜೊತೆಯಾಗಿ ಬಂದ್ಬಿಡುತ್ತೆ, ಜೋಡಿ ಪದ. ಕೋಟೆ, ಕೊತ್ತಲ. ಅದು ಕೋಟೆ ಫೋರ್ಟ್ ಹೌದು, ಅದು ಕೊತ್ತಲ ಕೊಂತಲ. ಕೊಂತ ಅಂತಂದ್ರೆ ಕೊಂತ ಅನ್ನುವ ಆಯುಧ, ಅದು ಇರುವ ಜಾಗ, ವಾಚ್ ಟವರ್. ಕೋಟೆ ಕೊತ್ತಲಗಳನ್ನು, ಕೋಟೆ ಕೊತ್ತಲ ಅಂದ್ರೆ ಕೋಟೆ ಮತ್ತು ವಾಚ್ ಟವರ್, ಅದು ಜೊತೆಗೆ. ಹಣ್ಣು ಹಂಪಲ ಅಂತ ಅದು ಜೋಡಿ ಪದ. ಅದರಲ್ಲಿ ಒಂದು ತಮಾಷೆ ಇದೆ, ಹಣ್ಣು ಮೆತ್ತಗಿರುವುದು, ಫಲ ಅಂದ್ರೆ ಮೆತ್ತಗಿರಬೇಕಾಗಿಲ್ಲ, ಆದರೆ ಮಾಗಿರುತ್ತೆ. ಇವಾಗ ನಾರಿಕೇಳ ಫಲ ಅದು ಮೆತ್ತಗಾಗಲ್ಲ, ಮಾವಿನ ಹಣ್ಣು, ಬಾಳೆಹಣ್ಣು ಮೆತ್ತಗಾಗತ್ತೆ. ಹಣ್ಣು ಹಂಪಲು, ಕೋಟೆ ಕೊತ್ತಲ ಇದ್ದ ಹಾಗೆ ನಮಕ ಚಮಕ ಜೊತೆಗೆ ಬಂದ್ಬಿಟ್ಟಿದೆ. ಅದು ಏನಿಲ್ಲ, ನಮಕ ಅಂತ ಹೇಳಿದರೆ ನಮಃ ಅಂತನ್ನುವ ಪದವನ್ನು ಒಳಗೊಂಡ ಸ್ತೋತ್ರ, ಚಮೆ ಅಂತ ಹೇಳಿ ಒಳಗೊಂಡ ಸ್ತೋತ್ರ. ಅದು ಚಮೆ ಹೋಗಿ ಚಮಕ ಆಗಿದೆ. ಇದು ನಮಃ ನಮಕ ಆಗಿದೆ. ನಮಃ ಅಂತನ್ನುವ ಪದವನ್ನು ಒಳಗೊಂಡಿದೆ, ಚಮೆ ಅಂತನ್ನುವ ಪದವನ್ನು ಒಳಗೊಂಡಿದೆ. ಹೀಗಾಗಿ ನಮಕ ಚಮಕಗಳು ಅಂದ್ಬಿಟ್ರು. ಈ ತರಹದ ನಮಕ ಚಮಕಗಳಲ್ಲಿ ಇದು ಬರುತ್ತೆ. ರುದ್ರನನ್ನ ಕುರಿತಾದ ಸ್ತೋತ್ರದಲ್ಲಿ ಭೀಮಂ ಮೃಗನ್ನ ಅಂತ ಹೇಳಿದರೆ ಆ ಇಡೀ ರುದ್ರ ಏನಿದೆ, ರುದ್ರನನ್ನ ಕುರಿತಾದ ಪ್ರಪಾಠಕ, ಅದು ರುದ್ರಾಧ್ಯಾಯ ಅಂತ ಏನು ಕರೀತಾರೆ ಯಜುರ್ವೇದದಲ್ಲಿ, ಅದರ ಪ್ರತಿಪಾದ್ಯನಾದವ ನಾರಾಯಣ ಅಂತ ಪ್ರಸಿದ್ಧ, ಅಂದ್ರೆ ನರಸಿಂಹ ಅಂತ ಪ್ರಸಿದ್ಧ. ರುದ್ರಾಂತರ್ಗತನಾದ ನರಸಿಂಹ ಅಂತ ಅರ್ಥ. ಹೀಗಾಗಿ ಸ್ತುಹಿಶ್ರುತಂ ಗರ್ತಸದಂ ಅಂತನ್ನುವ ಋಗ್ವೇದದ 2ನೇ ಮಂಡಲದಲ್ಲಿ ಏನು ಬಂದಿದೆ, ಅದೇ ಮಂತ್ರ ಇಡಿಯಾಗಿ ಯಜುರ್ವೇದದಲ್ಲಿಯೂ ಬಂದಿದೆ. ಎರಡರಿಂದಲೂ ಕೂಡ ನರಸಿಂಹ ಪ್ರತಿಪಾದ್ಯನಾಗಿದ್ದಾನೆ. ಏಕೆಂದ್ರೆ ಭೀಮ ಅಂದ್ರೆ ರುದ್ರ ಅಂತ. ರೈವತೋಜೋ ಭವೋ ಭೀಮೋ ಅಂತ ಹೇಳಿ ಏಕಾದಶ ರುದ್ರರ ವಿವರಣೆಯಲ್ಲಿ ಬರುತ್ತೆ. ಮತ್ತೆ ಆ ಏಕಾದಶ ಹೆಸರುಗಳು ರುದ್ರನಿಗೆ ಬೇರೆ ಇದೆ. ರುದ್ರನನ್ನ ಬಿಟ್ಟು ಉಳಿದ 10 ಜನ ರುದ್ರ ಗಣದವರು ಬೇರೆ ಇದ್ದಾರೆ. 11 ರುದ್ರನ ನಾಮಗಳೂ ಹೌದು. ಆ ರುದ್ರನ ನಾಮಗಳಲ್ಲಿ ಒಂದು ಭೀಮ ಅಂತ. ಈಗ ಗೊತ್ತಾಯ್ತಾ, ಭೀಮನ ಅಮಾವಾಸ್ಯೆ ಅಂದ್ರೆ ಅದು ರುದ್ರನ ಪೂಜೆ.
ರುದ್ರನನ್ನು ಪೂಜಿಸಿ ನನ್ನ ಗಂಡ ಸುಖವಾಗಿ ಇರಲಿ ಅಂತ ಹೇಳಿ ಹೆಣ್ಣು ಮಕ್ಕಳು ಬೇಡಿಕೊಳ್ಳಬೇಕು ಅಂತ ಅದಿರೋದು. ಪೂಜೆ ಮಾಡೋದು ರುದ್ರನಿಗೆ, ಗಂಡನಿಗಲ್ಲ. ಆ ಸಂಪ್ರದಾಯ ವಸ್ತುತಃ ಅದು ಇದು ಯಾವುದದು ಹರಿಯಾಣದಿಂದ ಬಂದದ್ದು ಅಂತ ಹೇಳ್ತಾರೆ, ಇರಬಹುದು. ಅಲ್ಲಿ ಬಹಳ ದೇವಾಲಯಗಳಿದೆ, ಹಿಡಿಂಬೆಗೆ ಬಹಳ ದೇವಾಲಯಗಳಿದೆ. ಹಿಡಿಂಬೆ ಭೀಮನಂತಹ ಗಂಡನನ್ನು ಕೊಡುವಂತ ಪೂಜಿಸಿದ್ಲಂತೆ. ಅದರಿಂದಾಗಿ ಎಲ್ಲ ಹೆಣ್ಣು ಮಕ್ಕಳು ಭೀಮನಂತಹ ಗಂಡ ಬೇಕು ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ ದೇವರನ್ನ ಅಂತ. ವಸ್ತುತಃ ಈಗ ಟ್ರೆಂಡ್ ಹೇಗಿದೆ ಅಂತಂದ್ರೆ ಯಾರು ಕೂಡ ಭೀಮನಂತಹ ಗಂಡನನ್ನ ಇಷ್ಟಪಡೋದಿಲ್ಲ. ಅವ್ರಿಗೆ ಸಾಫ್ಟ್ ಆಗಿ ಇರಬೇಕು, ಅವ್ರು ಹೇಳಿದ ಹಾಗೆ ಕೇಳಬೇಕು, ಆ ತರಹ ಇಷ್ಟಪಡ್ತಾರೆ. ಆದ್ದರಿಂದ ಹೀಗಲ್ಲ. ಆದರೆ ನಿಜವಾಗಿಯೂ ನಾವು ಸ್ಪಿರಿಟ್ ಅನ್ನು ನೋಡಿದರೆ ಅಲ್ಲಿ ಭೀಮ ಅಂದರೆ ರುದ್ರ, ಸದಾಶಿವನ ಪೂಜೆ. ಅಂದ್ರೆ ಭೀಮ ಅನ್ನೋದು ಭೀಮಂ ಮೃಗನ್ನ, ರುದ್ರನನ್ನ ಜಿಂಕೆಯಂತೆ ಹೊಸಕಿ ಹಾಕುವ ಸಿಂಹವನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ. ಅಂದ್ರೆ ರುದ್ರನನ್ನ ಪ್ರಳಯಾಂತ್ಯದಲ್ಲಿ ಸಂಹರಿಸುವ ನಾರಾಯಣನನ್ನ ನಾನು ಸ್ತೋತ್ರ ಮಾಡ್ತೇನೆ ಅಂತ ಅರ್ಥ. ಇಷ್ಟ ಆಯ್ತು. ಹೀಗೆ ವೇದದ ಒಂದು ಭಾಗವನ್ನ ಆಚಾರ್ಯರು ಕೋಟ್ ಮಾಡಿದ್ರು, ಅದರ ಉಳಿದದ್ದನ್ನು ಕೂಡ ಆ ರೀತಿ ಅರ್ಥ ಮಾಡಿ ಅಂತ ಅರ್ಥ. ಇಡೀ ರುದ್ರ ಸೂಕ್ತವನ್ನು ನೋಡಿಕೊಂಡು ಆ ರೀತಿ ಅರ್ಥ ಮಾಡಿ. ಆಮೇಲೆ ಏನಾಯಿತು, ವ್ಯಾಖ್ಯಾನಕಾರರು ಅದನ್ನು ಮಾತ್ರ ವ್ಯಾಖ್ಯಾನ ಮಾಡಿದ್ರು. ಪಾಪ ಅವ್ರದ್ದು ಏನು ತಪ್ಪಿಲ್ಲ, ಯಾಕೆಂದ್ರೆ ಎಷ್ಟೊಂದು ವ್ಯಾಖ್ಯಾನ ಮಾಡೋದು. ಆದರೆ ಅಧ್ಯಯನ ಮಾಡುವವರು ಅಲ್ಲಿಗೆ ನಿಲ್ಲಿಸಿದ್ರು. ಅಂದ್ರೆ ಆ ಮೂಲ ಸೂಕ್ತಕ್ಕೆ ಹೋಗಿ ಅದನ್ನು ಓದೋದು ಎಲ್ಲ ಮಾಡಲಿಲ್ಲ. ನಮ್ಮ ತಪ್ಪು, ವ್ಯಾಖ್ಯಾನಕಾರರ ತಪ್ಪಲ್ಲ. ಯಂ ಕಾಮಯೇತಂತ ಮುಗ್ರಂ ಕೃಣೋಮಿತಂ ಬ್ರಹ್ಮಾಣಂ ತಮೃಚಿಂ ತಂ ತು ಮೇಧಾಂ ಅಂತ ಹೇಳಿ ಅಂಬ್ರಿಣಿ ಸೂಕ್ತ, ಅದರ ಸಮಗ್ರ ಮಂತ್ರ ಹೀಗಿದೆ: ಅಹಮೇವ ಸ್ವಯಮಿದಂ ವದಾಮಿ ಜುಷ್ಟಂ ದೇವೇಭಿರುತಮಾನುಷೇಭಿಃ ಯಂ ಕಾಮಯೇತಂತ ಮುಗ್ರಂ ಕೃಣೋಮಿತಂ ಬ್ರಹ್ಮಾಣಂ ತಮೃಚಿಂ ತಂ ತು ಮೇಧಾಂ. ಇಡೀ ಸಮಗ್ರ ಮಂತ್ರ. ಆ ಸಮಗ್ರ ಮಂತ್ರಕ್ಕೆ ಏನರ್ಥ? ಹೋಗೋಣ. ಏನು? ಅಹಮೇವ ಸ್ವಯಮಿದಂ ವದಾಮಿ ಅಂದ್ರು. ನಾನೇ ಇದಂ ವದಾಮಿ, ಇದನ್ನು ಉದ್ದೇಶಪೂರ್ವಕವಾಗಿ ಹೇಳ್ತೇನೆ, ಪರ್ಪಸ್ಫುಲಿ ಐ ಆಮ್ ಸ್ಪೀಕಿಂಗ್. ಅಹಮೇವ ಸ್ವಯಂ ಇದಂ ವದಾಮಿ, ಅಹಮೇವ ಸ್ವಯಮಿದಂ ವದಾಮಿ ಅಂದ್ರು. ಜುಷ್ಟಂ ದೇವೇಭಿರುತಮಾನುಷೇಭಿಃ, ದೇವತೆಗಳೂ ಗೌರವಿಸುವ, ಮನುಷ್ಯರೂ ಗೌರವಿಸುವ ಈ ವಿಷಯವನ್ನ ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಸಜ್ಜನರಿಗೆ ಒಳ್ಳೆಯದಾಗಲಿ ಎನ್ನುವ ಉದ್ದೇಶದಿಂದ ಹೇಳ್ತಾ ಇದ್ದೇನೆ. ಏನಂತ? ಯಂಕಾಮಜೇತಂತ ಮುಗ್ರಂ ಕೃಣೋಮಿ. ಇದಕ್ಕೆ ತತ್ವಪ್ರದೀಪಾಚಾರ್ಯರ ವ್ಯಾಖ್ಯಾನ ಇದೆ, ಅದನ್ನೇ ಹೇಳಿಬಿಟ್ರೆ ಆಯ್ತು. ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು ಇದನ್ನು ನಿರೂಪಣೆ ಮಾಡಿದ್ದಾರೆ. ಅಲ್ಲಿ ನಾವು ನೋಡಬೇಕಾದದ್ದೇನು ಅಂತಂದ್ರೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೆಚ್ಚಿನ ವೇದ ಮಂತ್ರಗಳ ಆಚೀತೆಗಳ ಸಂಗತಿಯನ್ನ ತ್ರಿವಿಕ್ರಮ ಪಂಡಿತರು ವ್ಯಾಖ್ಯಾನ ಮಾಡಿದ್ದಾರೆ. ಹೆಚ್ಚು ವ್ಯಾಖ್ಯಾನ ಮಾಡಿದವರು ಲಿಖುಚ ವಂಶದವ ಪಂಡಿತರೇ. ಇವತ್ತಿಗೂ ಕೂಡ ಇಷ್ಟೆಲ್ಲ ವ್ಯಾಖ್ಯಾನಗಳನ್ನು ಬೇರೆಯವರು ಏನು ಬರೆದಿದ್ದಾರೆ, ಅದಕ್ಕಿಂತ ಹೆಚ್ಚು ವೇದದ ಬಗ್ಗೆ ವ್ಯಾಖ್ಯಾನ ಮಾಡಿದವರು ಲಿಖುಚ ವಂಶದ ಪಂಡಿತರು. ಅದನ್ನು ನೆನಪಿಡಬೇಕು ನಾವು. ಸರಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಏನಿದೆ ಅಂತ ನೋಡೋಣ. ಬ್ರಹ್ಮಸೂತ್ರ ಭಾಷ್ಯ ಟೀಕೆಯಲ್ಲಿ ಯಮ್ಯ ಮುಗ್ರಂ ಕಾಮಯೇ ತಂತ ಮುಗ್ರಂ ಕೃಣೋಮಿ. ಯಾರ್ಯಾರನ್ನ ಸದಾಶಿವನನ್ನಾಗಿ ಮಾಡಲು ಬಯಸುತ್ತೇನೋ
ಅವನನ್ನು ರುದ್ರನನ್ನಾಗಿ ಮಾಡುತ್ತೇನೆ. ಎಂ ಬ್ರಹ್ಮಾಣಂ ಕಾಮಯೇ, ಯಾರು ಬ್ರಹ್ಮನಾಗಬೇಕು ಅಂತ ಯಾವ ಜೀವವನ್ನು ಕುರಿತು ಬಯಸ್ತೇನೋ ಅವನು ಬ್ರಹ್ಮನಾಗ್ತಾನೆ. ಆಯ್ತೇ? ಇನ್ನು ತಮೃಷಿಂ, ಯಾರು ಋಷಿಯಾಗಬೇಕು ಅಂತ ಬಯಸ್ತೇನೋ ಅವನು ಋಷಿಯಾಗುತ್ತಾನೆ. ವೇದ ಹೊಳೆಯೋದು ಅಂತಂದರೆ ಸಾಮಾನ್ಯ ಅಲ್ಲ, ಲಕ್ಷ್ಮೀದೇವಿಯ ಅನುಗ್ರಹ ಬೇಕು. ಲಕ್ಷ್ಮೀದೇವಿಯ ಅನುಗ್ರಹ ಇಲ್ಲದೆ ಹೋದರೆ ವೇದ ಹೊಳೆಯೋದೇ ಇಲ್ಲ. ವಸ್ತುತಃ ಇಂತಹ ಧ್ಯಾನದ ಸಂದರ್ಭದಲ್ಲಿ ಕೆಲವು ಕೆಟ್ಟ ಹುಳುಗಳನ್ನು ನೆನಪಿಸ್ಕೋಬಾರದು. ಆದರೆ ಏನು ಮಾಡೋಣ, ನಾವು ಮನುಷ್ಯರೇ. ಇಲ್ಲಿ ಸುತ್ತಮುತ್ತಲಿರುವ ಪರಿಸರವನ್ನು ಉಂಡು ಆಡಿ ಉಸಿರಾಡಿ ಬೆಳೆದವರು. ನಮಗೆ ಈ ಪರಿಸರದಲ್ಲಿ ಬೀಳುವ ದಡ್ಡತನಗಳನ್ನು ನಾವು ಖಂಡನೆ ಮಾಡಲೇಬೇಕಾಗತ್ತೆ. ಯಾರೋ ಒಬ್ಬರು ಸ್ವಾಮಿಗಳು ಹೇಳ್ತಾ ಇದ್ರು, ಸ್ವಾಮಿಗಳು ಅಂದರೆ ಬೇರೆಯವರು, ಏನ್ರಿ ಲಕ್ಷ್ಮೀ ಪೂಜೆ ಏನು ಮಾಡೋದು? ಬಿಲ್ ಗೇಟ್ಸ್ ಲಕ್ಷ್ಮೀ ಪೂಜೆ ಮಾಡಿದ್ದಾನೇನು? ವಾರೆನ್ ಬಫೆಟ್ ಲಕ್ಷ್ಮೀ ಪೂಜೆ ಮಾಡಿದ್ದಾನೇನು? ಅವರ ಹತ್ರ ಹಣ ಇಲ್ವೇ? ಅದರಿಂದಾಗಿ ಬ್ರಾಹ್ಮಣರು ಸೃಷ್ಟಿಸಿದ ಮೂರ್ಖತನಗಳು ಅಂತ. ಲಕ್ಷ್ಮೀ ಪೂಜೆ ಮಾಡಿದ್ರೆ ಹಣ ಬರುತ್ತೆ ಅಂತ ಯಾರು ಹೇಳಿದ್ದು? ಲಕ್ಷ್ಮೀ ಪೂಜೆ ಮಾಡೋದ್ರ ಅಲ್ಲ, ನಮಗೂ ಮರ್ತಿದೆ, ನಮ್ಮದು ಒಂದು ತಪ್ಪಿದೆ ಇಲ್ಲಿ. ಲಕ್ಷ್ಮೀ ಪೂಜೆ ಮಾಡೋದರಿಂದ ವೇದ ಹೊಳೆಯುತ್ತೆ ಅಂತ ಹೇಳ್ತಾ ಇರೋದು ಬೇರೆ ಅಲ್ಲ. ಲಕ್ಷ್ಮೀ ಪೂಜೆ ಮಾಡುವುದರಿಂದ ನಮಗೆ ಯಾವುದೇ ಶಾಸ್ತ್ರದಲ್ಲಿ ಆಳವಾದ ಅರಿವು, ಅದು ಲಕ್ಷ್ಮೀ ಪೂಜೆಯ ಫಲ. ಲಕ್ಷ್ಮಿಯನ್ನು ಪೂಜೆ ಮಾಡುವುದರಿಂದ ನಮಗೆ ರುದ್ರನೋ ಏನೋ ಆಗೋದಲ್ಲ. ಸುಮೇಧ, ನಮಗದು ಯೋಗ್ಯತೆ ಇದ್ದರೆ ಅದಾಗತ್ತೆ. ಮನುಷ್ಯರಿಗೆ ಏನು ಋಷಿ ಮತ್ತು ಸುಮೇಧ, ಪ್ರಚಂಡ ಪ್ರಜ್ಞೆ, ಋಷಿತ್ವ. ಒಂದು ಗ್ರಂಥದಲ್ಲಿ ಅಥವಾ ಒಂದು ಸಬ್ಜೆಕ್ಟಿನಲ್ಲಿ ಆ ಹೊಳಹು. ನಾನು ಯಾರನ್ನು ಬಯಸುತ್ತೇನೆ ಋಷಿಯಾಗಲಿ ಅಂತ ಅವನು ಋಷಿ ಆಗ್ತಾನೆ. ಯಾರನ್ನು ಬಯಸುತ್ತೇನೆ ಅವನಿಗೆ ಮೇಧ ಪ್ರಜ್ಞೆ ಬರಲಿ ಅಂತ ಅವನು ಪ್ರಜ್ಞಾವಂತನಾಗುತ್ತಾನೆ. ಇದು ಲಕ್ಷ್ಮೀ ಪೂಜೆಯ ಫಲ. ಸಂಪತ್ತು ಅದು ಇದಿದ್ರೆ ಅದು ಬಂದೇ ಬರುತ್ತೆ, ಅಥವಾ ಬರದೇನೂ ಇರುತ್ತೆ, ಅದು ಬರಲೇಬೇಕು ಅಂತ ಇಲ್ಲ. ಈ ಮೇಲೆ ಹೇಳಿದ ಸಂಪನ್ನರೆಲ್ಲರಿಗೂ ಕೂಡ ಈ ಮೇಧಾ ಸಂಪತ್ತಿ ಇಲ್ಲ, ಆರ್ಷ ಸಂಪತ್ತಿ ಇಲ್ಲ. ಆದರೆ ಆರ್ಷ ಸಂಪತ್ತಿನಿಂದ ಕೂಡಿರುವಂತಹ ಹಣ ಮೊದಲಾದವುಗಳು ಬರುತ್ತೆ. ಅದರಿಂದ ಅದರ ಸ್ಪಿರಿಟ್ ಇದು. ಲಕ್ಷ್ಮೀದೇವಿಯ ಸ್ಮರಣೆ ಮಾಡುವುದರಿಂದ, ಲಕ್ಷ್ಮೀದೇವಿಯ ಅನುಗ್ರಹ ಇರೋದರಿಂದ ಮನುಷ್ಯರಿಗೆ ಸಿಗುವಂತಹ ಪ್ರಯೋಜನಗಳು ಎರಡು: ಋಷಿ ಮತ್ತು ಮೇಧ, ಋಷಿತ್ವ ಮತ್ತು ಮೇಧಾವಿತ್ವ. ಇನ್ನು ಆ ಯೋಗ್ಯತೆ ಇರುವ ಜೀವರಿಗೆ ಅದು ಬರ್ತಾ ಹೋಗುತ್ತೆ. ಎಂ ಕಾಮ ಏತಂತ ಮುಗ್ರಂ ಕೃಣಮೆ, ಅದು ಬರ್ತಾ ಹೋಗುತ್ತೆ. ಅದನ್ನೇನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಯೋಗ್ಯತೆ ಇರುವವರಿಗೆ ಅವಳು ರುದ್ರ ಪದವಿಯನ್ನು ಕೊಡ್ತಾಳೆ ಅಂತ ಹೇಳಬೇಕಾಗಿಲ್ಲ. ರುದ್ರ ಪದವಿ ಬಂದೇ ಬರುತ್ತೆ. ಅವಳು ಯಾರಿಗೆ ಅನುಗ್ರಹಿಸ್ತಾಳೋ ಅದು ಅವರು ರುದ್ರರಾಗ್ತಾರೆ. ಇಷ್ಟು ಆದ ಮೇಲೆ ನಾವು ಮುಂದೆ ಹೋದರೆ, ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರಃ ವಾಸುದೇವೋ ವಾ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರಃ ಅಂತ. ಏಕೋ ನಾರಾಯಣ ಆಸೀನ್ ನ ಬ್ರಹ್ಮ ನ ಚ ಶಂಕರಃ ಸಮುನಿರ್ಭೂತ್ವಾ ಸಮಾಚಿಂತಯತ್ ತತಯೇತೆ ವ್ಯಜಾಯಂತ ಅನ್ನೋದು ಪೂರ್ತಿ ಉಲ್ಲಿಖಿತವಾದದ್ದು. ಇದು ಅನುಷ್ಟುಪ್. ಮೂರನೇ ಪಾದದಲ್ಲಿ ಎರಡಕ್ಷರ ಕಡಿಮೆ ಇರುವ ಅನುಷ್ಟುಪ್. ಅದರಿಂದಾಗಿ ಸಮಗ್ರ ವಾಕ್ಯ ಏನಿದೆ ಅದು ಗದ್ಯ ಆಗೋಗುತ್ತೆ. ಏಕೋ ನಾರಾಯಣ ಆಸೀತ್, ನಾರಾಯಣನೊಬ್ಬನೇ ಇದ್ದ, ನಾಲ್ಮೊಗನಾಗಲಿ ಐಮೊಗನಾಗಲಿ ಇರಲಿಲ್ಲ. ಶಂಕರ ಅಂದರೆ ರುದ್ರ, ರುದ್ರನಿಗೆ 5 ಮೋರೆ. ಅದರಿಂದಾಗಿ ನಾಲ್ಮೊಗ ಅಂತ ಹೇಳಿದಾಗ ಐಮೊಗ ಅಂದೆ.
ಬ್ರಹ್ಮನಾಗಲಿ ಅಂದರೆ ನಾಲ್ಮೊಗನಾಗಲಿ, ಐಮೊಗ ಪಂಚಮುಖನಾದ ರುದ್ರ ಆಗಲಿ ಇರಲಿಲ್ಲ. ಸಮುನಿರ್ಭೂತ್ವಾ ಸಮಾಚಿಂತಯತ್, ಆಗ ದೇವರೇನು ಮಾಡಿದ, ಸಂಕಲ್ಪ ಮಾಡಿದ, ತತ ಏತೇ ವ್ಯಜಾಯಂತ, ಆಮೇಲೆ ಇವರೆಲ್ಲ ಹುಟ್ಟಿದ್ರು. ಇದು ಸ್ಪಷ್ಟವಾದ ವೇದದಲ್ಲಿ ಇರತಕ್ಕಂಥದ್ದು. ವಾಸುದೇವೋ ವಾ ಇದಮಗ್ರ ಆಸೀತ್ ನ ಬ್ರಹ್ಮಾ ನ ಚ ಶಂಕರ. ಅಲ್ಲಿಯೂ ವಾಸುದೇವೋ ವಾ ಇದಮಗ್ರ ಆಸೀತ್ ಅನ್ನೋದು ತ್ರಿಷ್ಟುಪ್ ಛಂದಸ್ಸು, ಮೊದಲನೇ ಪಾದ. ವಾಸುದೇವೋ ವಾ ಇದಮಗ್ರ ಆಸೀತ್, ಅಲ್ಲಿಗೆ ತ್ರಿಷ್ಟುಪ್ ಛಂದಸ್ಸು. ನ ಬ್ರಹ್ಮ ನ ಚ ಶಂಕರ ಅನ್ನುವಂಥದ್ದು ಅನುಷ್ಟುಪ್. ಅನುಷ್ಟುಪ್ ಮತ್ತು ತ್ರಿಷ್ಟುಪ್ಪಿನ ಉಪಜಾತಿ. ಛಂದಸ್ಸಿನಲ್ಲಿ ಬೇರೆ ಬೇರೆ ಛಂದಸ್ಸುಗಳನ್ನು ಮಿಶ್ರಣ ಮಾಡೋದೇನಿದೆ ಛಂದಶಾಸ್ತ್ರದಲ್ಲಿ, ಅದನ್ನು ಉಪಜಾತಿ ಅಂತ ಕರೀತಾರೆ. ನಿಮಗೆಲ್ಲ ಒಂದೇ ತರ ಕೇಳಿಸಬಹುದು. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇನ ವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಇಂದ್ರವಜ್ರ. ಉಪೇಂದ್ರ ವಜ್ರ ಇರುತ್ತೆ. ಈ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಮಾಲ, ಜಾಯ, ಬಾಲ, ಬೇರೆ ಬೇರೆ ಉಪಜಾತಿಗಳಿರುತ್ತೆ. ಅಂದರೆ ಮೊದಲನೇ ಪಾದ ಇಂದ್ರವಜ್ರ, ಎರಡನೇ ಪಾದ ಉಪೇಂದ್ರ ವಜ್ರ, ಮೂರನೇ ಪಾದ ಇಂದ್ರವಜ್ರ, ನಾಲ್ಕನೇ ಪಾದ ಉಪೇಂದ್ರ ವಜ್ರ, ಕೆಲವೊಮ್ಮೆ 3 ಉಪೇಂದ್ರ ವಜ್ರ. ಈ ರೀತಿ ಪರ್ಮಿಟೇಷನ್ ಕಾಂಬಿನೇಷನ್ 12 ರೀತಿ ಇದೆ. ಛಂದಶಾಸ್ತ್ರದಲ್ಲಿ ವಿಹರಿಸಬಲ್ಲವ ಆ ಶ್ಲೋಕದ ರಹಸ್ಯವನ್ನು ನೋಡೋದೇ ಬೇರೆ. ಹೀಗಾಗಿ ಅದು ವೇದಾಂಗ ಅಂದ್ರು. ಇಲ್ಲಿ ಈ ತ್ರಿಷ್ಟುಪ್ಪು ಮತ್ತೆ ಅನುಷ್ಟುಪ್ಪು ಎರಡು ಸೇರಿತು. ಅದ್ರ ಒಟ್ಟಾರೆ ತಾತ್ಪರ್ಯ ಏನು ಅಂದ್ರೆ, ವಾಸುದೇವೋ ವಾ ಇದಮಗ್ರ ಆಸೀತ್ ಆದ್ಮೇಲೆ ನೇಂದ್ರ ಸೂರ್ಯೋ ನ ಚಗುಹೋ ನ ಸೋಮೋ ನ ವಿನಾಯಕ ಅಂತ ಉತ್ತರಾರ್ಧ. ಇಂದ್ರನಾಗಲಿ ಸೂರ್ಯನಾಗಲಿ, ಗುಹ ಅಂದ್ರೆ ಷಣ್ಮುಖ, ಸೋಮ ಅಂದ್ರೆ ಚಂದ್ರ, ವಿನಾಯಕ ಯಾರೂ ಇಲ್ಲ. ನ ಬ್ರಹ್ಮ ನ ಚ ಶಂಕರ ಅಂತ ಮೇಲ್ಗಡೆ ಅನುವಾದ ಮಾಡುದು. ಬ್ರಹ್ಮನಾಗಲಿ ಶಂಕರನಾಗಲಿ ಇರಲಿಲ್ಲ. ಅದರ ಪೂರ್ಣ ಪಾಠವನ್ನ ಕೆಳಗಡೆ ನಿರ್ಣಯ ಭಾವಚಂದ್ರಿಕಾಕಾರರು ಕೊಟ್ಟರು. ಬ್ರಹ್ಮರೂಪೇಣ ಏನಾಥ, ಇದು ಪದ್ಮಪುರಾಣದಲ್ಲಿಯೂ ಇದೆ. ಬ್ರಹ್ಮರೂಪೇಣ ಏನಾಥ ತ್ವಯಾ ಸೃಷ್ಟಮಿದಂ ಜಗತ್. ಓ ನಾರಾಯಣನೇ, ಬ್ರಹ್ಮನ ಒಳಗಡೆ ನಿಂತು ನೀನು ಜಗತ್ತನ್ನು ಸೃಷ್ಟಿ ಮಾಡಿದೆ. ತ್ವಯಿ ತಸ್ಮಿನ್ ಮಹಾವಿಷ್ಣು ರಮತಾಂ ಮಮ ಮಾನಸಂ, ನಿನ್ನಲ್ಲಿ ನನ್ನ ಮನಸ್ಸು ಚೆನ್ನಾಗಿ ಆಡಲಿ. ಸರ್ವೋ ವಿಷ್ಣೋತ್ವಯಾನೇನ ಕ್ರಿಯತೆ ಜಗತಕ್ಷಯ ರುದ್ರರೂಪೇಣ ತಂಹಾರೆ ತಸ್ಮೈ ತುಭ್ಯಂ ನಮೋಸ್ತುತೆ. ಓ ನಾರಾಯಣನೇ, ನೀನು ಜಗತ್ತನ್ನು ನಾಶ ಮಾಡಿದೆ, ರುದ್ರರೂಪದಿಂದ ಸಂಹಾರವನ್ನ ನೀನು ಮಾಡುತ್ತೀಯಾ, ಅಂತಹ ನಿನಗೆ ನನ್ನ ನಮಸ್ಕಾರ. ಯಸ್ಮಾದಲ್ಪತಮಂ ನಾಸ್ತಿ ಯಸ್ಮಾನ್ನಾಸ್ತಿ ಮಹತ್ತರಂ ಏನು ವ್ಯಾಪ್ತಂ ಜಗತ್ಸರ್ವಂ ತ್ವಯಾ ತಸ್ಮೈ ನಮೋಸ್ತುತೆ. ಯಾರಿಗಿಂತ ಸೂಕ್ಷ್ಮವಾದ ವಸ್ತುವೇ ಇಲ್ಲವೋ, ಯಾರಿಗಿಂತ ಹಿರಿದಾದ ವಸ್ತುವೇ ಇಲ್ಲವೋ ಅಂತಹ ನಿನಗೆ ನಮಸ್ಕಾರ ಅಂತ ಹೇಳಿ ಪಾದ್ಮದಲ್ಲಿ ಇದೆ. ಇವತ್ತಿಗೂ ಆ ಶ್ಲೋಕ ಇದೆ. ಅದರಿಂದಾಗಿ ಹೀಗೆ ಗ್ರಹಿಸಬೇಕು ಅಂತ ಗುರುಗಳು ನಿರೂಪಣೆ ಮಾಡಿದ್ದಾರೆ. ಇನ್ನು ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ ಅಂತ ಅಥರ್ವಣೋಪನಿಷತ್ತಿನಲ್ಲಿ ಹೇಳ್ತಾರೆ. ಇಲ್ಲಿ 1 ಮತ್ತು 3 ತ್ರಿಷ್ಟುಪ್ ಛಂದಸ್ಸಿನಲ್ಲಿ ಇದೆ. 2 ಮತ್ತು 4 ಜಗತಿ ಛಂದಸ್ಸಿನಲ್ಲಿ ಇದೆ. ತ್ರಿಷ್ಟುಪ್ ಮತ್ತೆ ಜಗತಿ ಛಂದಸ್ಸಿನ ಹದವಾದ ಮಿಶ್ರಣ. ಇಲ್ಲಿಯ ತನಕ
ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಛಂದಸ್ಸಿನ ದೃಷ್ಟಿಯಿಂದ ಬರೆದ ವ್ಯಾಖ್ಯಾನ ಇರಲಿಲ್ಲ, ನೋಡಲಿಲ್ಲ ಅಂತ ನಾನು ಹೇಳಲ್ಲ. ಯಾಕೆಂದ್ರೆ ಎಷ್ಟೋ ಜನ ಜ್ಞಾನಿಗಳು ಬಂದು ಹೋಗಿದ್ದಾರೆ, ಯಾರಿಗೂ ಗೊತ್ತೇ ಆಗಲಿಲ್ಲ ಅಂತೇನು ಹೇಳೋದಲ್ಲ, ವ್ಯಾಖ್ಯಾನದಲ್ಲಿ ಹೇಳಿದ್ದು ಇದು ಅಂತ. ಇಲ್ಲಿ ಇರುವಂಥದ್ದು ಒಂದು ಸಂಗತಿ, ಯದಾ ಪಶ್ಯತೆ ರುಗ್ಮವರ್ಣಂ. ನಾನು ಒಂದು ವಿಚಾರ ಹೇಳಬೇಕಿತ್ತು. ಇವತ್ತು ಒಬ್ಬ ಹುಡುಗ ಬಹಳ ಸಭ್ಯ, ಜೊತೆಗೆ ದಿವಸ ತಾಡವಾಲೆಯನ್ನು ಇಬ್ಬರು ಒಟ್ಟಿಗೆ ನೋಡ್ತಾ ಇದ್ದೇವೆ. ಆ ಹುಡುಗ ಒಬ್ಬ ಅವನು ಹೇಳಿದ, ನೀವು ನಿರ್ಣಯ ಭಾವ ಚಂದ್ರಿಕಾಕಾರರ ವ್ಯಾಖ್ಯಾನವನ್ನು ಹೇಳ್ತಾ ಇದ್ದೀರ. ಅವನು ಬಹಳ ವಿನೀತನಾದವ, ಸಭ್ಯ, ನಾನು ಅಧ್ಯಯನ ಮಾಡಬೇಕು ಅಂತನ್ನುವ ತಹತಹಿಕೆ ಇರುವವ. ಅವನು ಹೇಳಿದ, ನೀವು ನಿರ್ಣಯ ಭಾವ ಚಂದ್ರಿಕಾಕಾರರ ವ್ಯಾಖ್ಯಾನವನ್ನು ಮಾತ್ರ ಹೇಳ್ತಾ ಇದ್ದೀರಾ, ಅದರ ಜೊತೆಗೆ ಬೇರೆ ಎಲ್ಲ ವ್ಯಾಖ್ಯಾನಕಾರರನ್ನು ಯಾಕೆ ಹೇಳಬಾರದು? ಎಲ್ಲ ವ್ಯಾಖ್ಯಾನಕಾರರ ಗುಣ ಏನು ಅದನ್ನ ಹೇಳಿ, ನಿರ್ಣಯ ಭಾವ ಚಂದ್ರಿಕಾಕಾರರ ವೈಶಿಷ್ಟ್ಯವನ್ನು ಹೇಳಿ ಅಂತ ಹೇಳಬಹುದು. ಮುಂದೆ ಹೇಳಲಿಕ್ಕೆ ಅವಕಾಶ ಆದರೆ ಹೇಳುವ. ಸತ್ಯ ಹೇಳಬೇಕು ಅಂದರೆ ನಾನು ವ್ಯಾಖ್ಯಾನಗಳನ್ನು ಓದೋದು ಬಿಟ್ಟು ಬಹಳ ದಿವಸ ಆಯಿತು. ಯಾಕೋ ಇಂಟ್ರೆಸ್ಟೇ ಬರೋಲ್ಲ. ನೋಡುವ, ದೇವರು ಮಾಡಿಸಿದರೆ ಆಗಲಿ, ದೇವರ ಸಂಕಲ್ಪ ಇದ್ದ ಹಾಗಾಗಲಿ. ಯಾಕೆ ಹೇಳಿದ್ದು ಅಂತಂದರೆ, ಛಂದಸ್ಸಿನ ದೃಷ್ಟಿಯಿಂದ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನಾಗಲಿ, ಉಪನಿಷತ್ತಿನಲ್ಲಿ ಬರುವ ಛಂದಸ್ಸಿನ ಚಿಂತನೆ ಆಗಲಿ ಯಾರು ಮಾಡೇ ಇರಲಿಲ್ಲ. ಛಂದಶಾಸ್ತ್ರವನ್ನೇ ಯಾರು ಗಂಭೀರವಾಗಿ ಪರಿಗಣಿಸಿರಲಿಲ್ಲ, ಅದು ಹೋಯಿತು. ವಿಶೇಷತಃ ಮಾಧ್ವ ವಿದ್ವಾಂಸರಲ್ಲಿ ಛಂದಸ್ಸಿನ ಬಗ್ಗೆ ಯೋಚನೆಯೇ ಮಾಡಿರಲಿಲ್ಲ ಯಾರು ಕೂಡ. ಬಹಳ ಹಿಂದಿನವ್ರು ಮಾಡಿದ್ರೇನೋ, ಅವು ಗ್ರಂಥ ರೂಪದಲ್ಲಿ ಬಂದಿಲ್ವಲ್ಲ. ಗ್ರಂಥ ರೂಪದಲ್ಲಿ ಬಂದದ್ದಕ್ಕೆ ಕಾರಣ ನಾವಿಲ್ಲಿ ನೋಡ್ತಾ ಇದ್ದೀವಿ, ಈಗ ಮಾಡ್ತಾ ಇರೋದು ಅಂತ. ಯಾಕೆಂದರೆ ಸಮಕಾಲೀನ ಯಾವ ವಿದ್ವಾಂಸರು ಛಂದಸ್ಸಿನ ಬಗ್ಗೆ ಮಾತನಾಡಿದವರು ಅಲ್ವೇ ಅಲ್ಲ. ಭಾಗವತದಲ್ಲಿ ಯಾವ್ಯಾವ ಛಂದಸ್ಸುಗಳೆಲ್ಲ ಬಳಕೆಯಾಗಿದೆ, ಆ ಛಂದಸ್ಸುಗಳ ಅರ್ಥ ಏನು, ಛಂದಸ್ಸಿನ ಮೀಮಾಂಸೆಗೆ ಹೋದರೆ ಅದೇ ಒಂದು ಬೇರೆ ಪ್ರಪಂಚ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಅನ್ನೋದು ಅತಿ ಜಗತಿ ಛಂದಸ್ಸು. ಅಂದರೆ ಜಗತ್ತನ್ನು ಮೀರಿದ ಸಂಗತಿ ಇದು ನಾವು ಹೇಳ್ತಾ ಇದ್ದೇವೆ ಅಂತ ಛಂದಸ್ಸಿನಿಂದಲೇ ಹೇಳ್ಬಿಡುವಂಥದ್ದು. ಹಾಗೆ ಛಂದಸ್ಸಿನ ಮೂಲಕ ನೋಡಿದ್ರೆ ಅದು ಬೇರೆಯೇ. ಆಮೇಲೆ ಗೀತಿ, ನರ್ಕುಟಕ, ಬೇರೆ ಬೇರೆ ಥರ ಛಂದಸ್ಸುಗಳನ್ನು ಬಳಸಿದಾರಲ್ಲಿ. ಹೌದು, ಇವ್ರು ಹೇಳಲೇ ಇಲ್ಲ ಅಂತ ಅನ್ಸತ್ತಲ್ವಾ? ಇಲ್ಲಿ ತನಕ ಭಾಗವತ ಹೇಳಿದ್ರು ಇವ್ರು ಹೇಳಲೇ ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬಹುದು. ಹೌದು, ಹೇಳಲಿಲ್ಲ, ಹೌದು. ಮತ್ತೆ ಇನ್ನೊಮ್ಮೆ ನೋಡೋಣ ಏನೀಗ. ಒಂದೇ ಸರ್ತಿ ಎಲ್ಲ ಕವರ್ ಮಾಡಬೇಕು ಅಂತೇನು? ಒಂದು ಸಂಗತಿಯನ್ನ, ಒಂದು ಶ್ಲೋಕವನ್ನ ಒಂದು ವಾರ ಮಾಡೋದ್ರಿಂದ, ಒಂದು ತಿಂಗಳು ಹೇಳೋದ್ರಿಂದ ಜನಕ್ಕೆ ಪ್ರಯೋಜನ ಇದೆಯಾ? ಚಿಂತನೆ ಮುಗಿದ ಮೇಲೆ ನಾವು ಏನನ್ನೋ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಅನ್ನಿಸಿದೆಯಾ? ಹಾಗನ್ನಿಸೋದು ಶ್ಲೋಕ ಮತ್ತೆ ಅರ್ಥವನ್ನು ಹೇಳಿದಾಗ. ಮತ್ತೆ ಇನ್ನೊಮ್ಮೆ ಬಂದಾಗ ಮತ್ತೆ ನೋಡೋಣ. ಹೀಗಾಗಿ ಛಂದಸ್ಸಿನ ರೀತಿಯನ್ನ ಯೋಚನೆ ಮಾಡುವವರು ಯಾರು ವ್ಯಾಖ್ಯಾನ ಹಾಗೆ ಬರೆದಿಲ್ಲ, ಇಲ್ಲಿ ಬರೆದಿದ್ದಾರೆ, ಅದಕ್ಕಾಗಿ ಹೇಳ್ತಾ ಇದ್ದೇವೆ. ಸರಿ, ಶ್ಲೋಕದ ಅರ್ಥ ಏನು ಅದನ್ನು ನೋಡೋಣ. ಪಶ್ಯ ಜೀವ, ಕಾಣುವವ, ಕಾಣುವ ಯೋಗ್ಯತೆ ಇರುವ ಜೀವ. ಪಶ್ಯ ಪಶ್ಯ ಯದಾ ಯಾವಾಗ ಕರ್ತಾರಂ ಸೃಷ್ಟಿ ಮೊದಲಾದವುಗಳನ್ನು ಮಾಡುವ, ಈಶಂ ಒಡೆಯನಾದ, ಪುರುಷಂ ಅಂತರ್ಯಾಮಿಯಾದ, ಬ್ರಹ್ಮಯೋನಿಂ ದೇವರ ಹೆಸರು ಬ್ರಹ್ಮಯೋನಿ ಅಂತ. ಬ್ರಹ್ಮ ಅಂದರೆ ವೇದ,
ವೇದದಿಂದ ದೇವರು ಗೊತ್ತಾಗ್ತಾನೆ. ವೇದದಿಂದ ಹುಟ್ಟುವವ ಅಂತ ಬ್ರಹ್ಮವರ್ಣಂ ಅಂದ್ರೆ ವೇದದಿಂದ ಹುಟ್ಟುವವ. ಇನ್ನೊಂದರ್ಥ ಇದೆ, ಬ್ರಹ್ಮನ ಅಪ್ಪ ಅಂತ. ಎರಡೂ ಆಗುತ್ತೆ. ಬ್ರಹ್ಮದೇವರ ಅಪ್ಪ ಅಂತನೂ ಆಗುತ್ತೆ. ಬ್ರಹ್ಮಯೋನಿಂ ಅಂತಂದ್ರೆ ಬ್ರಹ್ಮ ಅಂದರೆ ವೇದವೇ ಯಾರ ಉಗಮಸ್ಥಾನವೋ ಅವನು ಬ್ರಹ್ಮಯೋನಿ ಅಂದರೆ ಶಾಸ್ತ್ರಯೋನಿ ಅಂತ ಶಾಸ್ತ್ರದಲ್ಲಿ ಹೇಳಿದ ಹಾಗೆ. ಹೀಗಾಗಿ ಬ್ರಹ್ಮಯೋನಿಂ ಆಗಿರುವ ನಾರಾಯಣನನ್ನ ಪಶ್ಯತೆ ನೋಡ್ತಾನೆ ಅಂತ ಅವನು. ರುಗ್ಮವರ್ಣಂ ಬಂಗಾರ ಬಣ್ಣದ ನಾರಾಯಣನನ್ನ ಯಾವಾಗ ನೋಡ್ತಾನೆ. ನಿರಾಕಾರವಾದ ಬಣ್ಣ ಅಂದ್ರೆ ಮುಗಿತಲ್ಲ, ಆಕಾರ ಇರಲೇಬೇಕು. ರುಗ್ಮವರ್ಣಂ ಅಲ್ರಿ, ಇದೇನ್ರಿ ಇದು ರುಗ್ಮವರ್ಣಂ ಅಂತ ಹೇಳ್ತಾ ಇದ್ದೀರಾ? ಹೌದು, ಇಲ್ಲಿ ನಮ್ಮ ಗುರುಗಳು ವ್ಯಾಖ್ಯಾನ ಬರೀತಾರೆ. ಅದನ್ನು ನಾವು ನಂತರ ನೋಡೋಣ. ವ್ಯಾಕರಣದ ಒಳಗಡೆ ಸ್ವಲ್ಪ ಹೋಗಬೇಕು. ಅದಕ್ಕೆ ಮೊದಲು ಚಿಂತನೆ ಮಾಡಿಬಿಡೋಣ. ಯಾವಾಗ ಪಶ್ಯ ಸಾಧಕನಾದ ಜೀವ ರುಗ್ಮವರ್ಣಂ ಹೊಂಬಣ್ಣದ ಬಂಗಾರದ ಬಣ್ಣದ ಕರ್ತಾರಂ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳನ್ನು ಮಾಡುವ ಈಶಂ ಒಡೆಯನಾದ ಬ್ರಹ್ಮಯೋನಿಂ ವೇದವನ್ನು ನಾಲ್ಮೊಗನನ್ನು ಹುಟ್ಟಿಸಿದ ವೇದದಿಂದ ನಮ್ಮೊಳಗಡೆ ಮೂಡುವ ಪುರುಷಂ ಅಂತರ್ಯಾಮಿಯನ್ನ ಪಶ್ಯತೆ ನೋಡುತ್ತಾನೋ ತದಾ ಆಗ ವಿದ್ವಾನ್ ಆ ಜ್ಞಾನಿಯು ಪುಣ್ಯ ಪಾಪೇ ವಿಧೂಯ ಪುಣ್ಯವನ್ನು ಪಾಪವನ್ನು ಕಳೆದುಕೊಂಡು, ಏನದು ಪುಣ್ಯ ಪಾಪ ಕಳ್ಕೊಳ್ಳೋದು? ಅನಿಷ್ಟ ಪುಣ್ಯ. ಇನ್ನು ಪಾಪದಲ್ಲಿ ಅನಿಷ್ಟ ಪುಣ್ಯ, ಅನಿಷ್ಟ ಪಾಪ, ಇಷ್ಟ ಪಾಪ ಅಂತಿಲ್ವೇ ಇಲ್ಲ, ಅದು ಅನಿಷ್ಟ ಮಾತ್ರ. ಹೀಗಾಗಿ ಪುಣ್ಯ ಪಾಪ, ಪುಣ್ಯ ಅಂತಂದ್ರೆ ಅನಿಷ್ಟ ಪುಣ್ಯ. ಇಷ್ಟವಾದ ಪುಣ್ಯ ಏನಿದೆ ಅಂದ್ರೆ ನಮಗೆ ಬೇಕಾದ ಪುಣ್ಯ, ಅದು ಜ್ಞಾನಕ್ಕೆ ಕಾರಣವಾಗಿ ಅದು ಮೋಕ್ಷವನ್ನೇ ಕೊಡುತ್ತೆ. ಇಷ್ಟ ಪುಣ್ಯ. ಅನಿಷ್ಟ ಪುಣ್ಯ ಹಾಗಲ್ಲ. ಲೋಕದಲ್ಲಿ ಒಳ್ಳೆಯ ಪದವಿಯನ್ನೋ ಅಥವಾ ಒಳ್ಳೆಯ ಸುಖವನ್ನೋ ಕೊಟ್ಟು ಅಲ್ಲಿಗೆ ಮುಗಿದು ಹೋಗುತ್ತೆ. ಅದರಿಂದಾಗಿ ಅದನ್ನು ಅನಿಷ್ಟ ಪುಣ್ಯ ಅಂದರು. ಅನಿಷ್ಟ ಪುಣ್ಯ ಅಂತ ಹೇಳಿದರೆ ಕಂಪನಿಯವರು ಫ್ಲೈಟ್ ಟಿಕೆಟ್ ಮಾಡಿಸಿ ವಿದೇಶಕ್ಕೆ ಕಳುಹಿಸಿದ ಹಾಗೆ ಇದು. ಅಲ್ಲಿ ಕೆಲಸ ಮಾಡಬೇಕು, ನಿರಂತರ ಕೆಲಸ ಮಾಡಬೇಕು. ನಿಮಗೆಲ್ಲ ಇದ್ರೂ ಏನೋ ಅನುಭವಿಸ್ಲಿಕ್ಕಾಗಲ್ಲ, ಆ ತರಹ ಒತ್ತಡದಲ್ಲಿ ಕಳಿಸಿರ್ತಾರೆ. ಹಾಗೆ ಇದು ಅನಿಷ್ಟ ಪುಣ್ಯ ಅಂತ. ಇತಿ ಜಾಮಿತಾ ದೋಷ ಪರಿಹಾರಾಯ ಹಾಸ್ಯಂ ಕೃತಂ. ಪುಣ್ಯ ಪಾಪೇ ವಿಧೂಯ, ಅನಿಷ್ಟವಾದ ಪುಣ್ಯವನ್ನು ಪಾಪವನ್ನು ತೊಡೆದು ನಿರಂಜನ ಸಂಸಾರಕ್ಕೆ ಕಾರಣವಾದ ದೋಷಗಳಿಂದ ಆಚೆ ಸಾಗಿ, ಅಂಜನ ಅಂದರೆ ದೋಷ, ನಿರಂಜನ ಅಂದರೆ ದೋಷವಿಲ್ಲದವನಾಗಿ ಪರಮಂ ಸಾಮ್ಯಮುಪೈತಿ, ಪರಮಾತ್ಮನಂತಾಗುತ್ತಾನೆ. ಸಾಮ್ಯಮುಪೈತಿ, ದೇವರ ಜೊತೆಗೆ ಸಾಮ್ಯ ಏನು? ದುಃಖ ಇಲ್ಲದಿರುವಿಕೆ ಅಷ್ಟೆ. ಹೀಗಾಗಿ ದೇವರನ್ನ ಕಂಡವ ಮುಕ್ತಿಯನ್ನು ಹೊಂದುತ್ತಾನೆ. ಇದು ಇರೋದು. ಇಲ್ಲಿ ರುಗ್ಮವರ್ಣಂ ಅಂತ ಇದೆ. ಗುರುಗಳ ವ್ಯಾಖ್ಯಾನವನ್ನು ನೋಡೋಣ. ರುಗ್ಮಮಿತ್ಯೇವ ಪ್ರಥಮಂ ರೂಪಂ. ರುಗ್ಮಂ ಅನ್ನೋದು ಪ್ರಾಚೀನವಾದ ರೂಪ. ಪ್ರಥನ ಅಂದರೆ ಪ್ರಾಚೀನ ಅಂತ. ರುಕ್ಮಮಿತಿ ವೈಯಾಕರಣಾನಾಂ ಅಪಭ್ರಂಶಃ. ರುಕ್ಮಂ ಅನ್ನೋದು ವೈಯಾಕರಣರ ತಪ್ಪು. ನಮ್ಮ ಕೀರ್ತಿನಾಥ ಕೃತಕೋಟಿ ಅವರು ಪಂಡಿತರ ತಪ್ಪು ಅಂತ ಹೇಳಿ ಒಂದು ನಿಬಂಧವನ್ನೇ ಬರೆದಿದ್ದಾರೆ. ಅವರು ಸ್ವಲ್ಪ ಬೇರೆ ತರಹ ಬರೆದಿದ್ದಾರೆ, ಇದು ಈ ತರಹದ್ದಲ್ಲ. ಹಾಗೆ ಇದೊಂದು ಪಂಡಿತರ ತಪ್ಪು.
ವೈಯಾಕರಣರು ಭಾಷೆಯನ್ನ ಹೇಗೆ ಕೆಡಿಸಿದರು ಅಂತ. ವೈಯಾಕರಣರು ಅಂತ ಹೇಳ್ಕೊಂಡವ್ರು ಕೆಡಿಸ್ತಾನೆ ಇರ್ತಾರೆ ಭಾಷೆಯನ್ನ. ನೋಡಿ, ಉದಾಹರಣೆಗೆ ರೆಸ್ಪೆಕ್ಟ್. ರೆಸ್ಪೆಕ್ಟ್ ಅಂದ್ರೆ ನಿಜವಾಗಿಯೂ ಏನರ್ಥ? ಅಲ್ಲಿ ರೀ ಅಂತಂದ್ರೆ ಪುನಃ, ಸ್ಪೆಕ್ಟ್ ಅಂದ್ರೆ ನೋಡ್ತೇವೆ, ಮತ್ತೆ ನೋಡೋದು ಅಂತ ಅರ್ಥ ರೆಸ್ಪೆಕ್ಟ್ ಅಂತಂದ್ರೆ. ಆದ್ರೆ ಇವತ್ತು ಅದು ಗೌರವ ಕೊಡೋದು ಅಂತ. ಪ್ರಾಯ ಹೀಗಾಗಿರಬಹುದು. ಮತ್ತೆ ನೋಡಬೇಕು ಅಂತ ಆದರೆ ಪ್ರೀತಿ ಇರಲೇಬೇಕಲ್ವಾ? ಅಥವಾ ಗೌರವವೇ ಇರಬೇಕು. ಹೀಗಾಗಿ ರೆಸ್ಪೆಕ್ಟ್ ಅನ್ನೋದು ಅರ್ಥಾದರ್ಥ, ನೇರವಾದ ಅರ್ಥ ರೆಸ್ಪೆಕ್ಟ್ ಅಂತಂದ್ರೆ ಮತ್ತೆ ನೋಡೋಣ ಅಂತ. ನಾವು ಮತ್ತೆ ನೀವು ಮತ್ತೆ ನೋಡಬೇಕು ಅಂತ ಆದರೆ ನಿಮ್ಮಲ್ಲಿ ನನಗೆ ಪ್ರೀತಿ ಇರಬೇಕು, ನನ್ನಲ್ಲಿ ನಿಮಗೆ ಪ್ರೀತಿ ಇರಬೇಕು, ಇಲ್ಲ ಅಂದ್ರೆ ನೋಡ್ಲಿಕ್ಕಾಗಲ್ಲ. ಆದರೆ ಅದರ ಮೂಲ ಅರ್ಥವೇ ಮರೆತು ಹೋಗಿದೆ. ಇದೆಲ್ಲ ವೈಯಾಕರಣರ ಸಮಸ್ಯೆಗಳು. ಎಲ್ಲ ಭಾಷೆಯಲ್ಲಿಯೂ ಕೂಡ ವೈಯಾಕರಣರು ಮೂಗು ತೂರಿಸಿ ಹಾಳು ಮಾಡೋದಿದೆ. ಎಲ್ಲ ಕಡೆ ಇಂಗ್ಲಿಷ್ ಇರಬಹುದು, ಕನ್ನಡ ಇರಬಹುದು. ಕನ್ನಡದಲ್ಲಿ ಪ್ರಾಯ ನಿಮ್ಮ ಗಮನಕ್ಕೆ ಬಂದಿದೆಯೋ ಬಂದಿಲ್ವೋ ಗೊತ್ತಿಲ್ಲ, ಋ ಬೇಡ, ಕೇವಲ ಎರ ಋಷಿ ಅದೇ ಸಾಕು ಅಂತ ಅನ್ನೋರಿದ್ದಾರೆ. ಕನ್ನಡದಿಂದ ಈ ಅಕ್ಷರವನ್ನು ಕಿತ್ತಾಕಿದ್ದೇವೆ ಅಂತ ಯಾರು ಇವರಿಗೆ ಅಧಿಕಾರ ಕೊಟ್ಟರೋ ಗೊತ್ತಿಲ್ಲ. ಮಹಾಪ್ರಾಣಗಳು ಬೇಡ, ಸಂಸ್ಕೃತದ ಇನ್ಫ್ಲೂಯೆನ್ಸ್ ಇರುವಂತಹ ಪದಗಳು ಬೇಡ. ಅಚ್ಚ ಕನ್ನಡವನ್ನು ನಾನು ಕೂಡ ಬಳಸ್ತೇನೆ, ಆದರೆ ಇವ್ರ ತರಹ ಹುಚ್ಚ ಅಲ್ಲ. ಅವರು ಲಿಪಿ ಅನ್ನೋದು ಬೇಡ, ಬರಿಗೆ ಅಂತ ಹೇಳಿ ಅಂತ ಹೇಳ್ತಾರೆ. ಅಕ್ಷರ ಅನ್ನೋದು ಬೇಡ, ಬರಿಗೆ ಅಂತ ಹೇಳಿ ಅಂತ. ಅವರು ಸಂಸ್ಕೃತ ವಿರೋಧಿಗಳು. ಸಂಸ್ಕೃತ ತಾಯಿ, ಕನ್ನಡ ಮಗಳು. ಆದರೆ ಅದು ಅಂದರೆ ಯಾಕೆ ಹೇಳಿದ್ದು ಅಂದರೆ ಎಲ್ಲ ಕಡೆ ವೈಯಾಕರಣರು ಹಾಳು ಮಾಡ್ತಾರೆ. ಕೆಲವೊಂದು ಸರ್ತಿ ವೈಯಾಕರಣರಿಂದ ಭಾಷೆ ಉಳಿಯುತ್ತೆ. ವೈಯಾಕರಣರು ಭಾಷೆಗೊಂದು ಚೌಕಟ್ಟು ಹಾಕ್ತಾರೆ. ಮಹಾಭಾಷ್ಯದಲ್ಲಿ ಒಂದು ತಮಾಷೆ ಇದೆ. ಕಶ್ಚಿತ್ ಕುಂಭಕಾರ ಕುಲಂ ಗತ್ವ ಆಹ, ಯಾರೋ ಒಬ್ಬ ಕುಂಬಾರನ ಮನೆಗೆ ಹೋಗಿ ಹೇಳಿದ, ಕುರುಘಟಂ ಕಾರ್ಯಮನೇನ ವರ್ತತೆ ಐತಿ. ಅಲ್ಲಪ್ಪ, ಮಡಿಕೆ ಮಾಡು, ನನಗೆ ಬೇಕು ಅದು ಅಂತ ಹೇಳಿದ. ನತಥಾ ಕಶ್ಚಿತ್ ವೈಯಾಕರಣ ಕುಲಂ ಗತ್ವ ಆಹ, ಯಾರೋ ಒಬ್ಬ ವ್ಯಾಕರಣರ ಮನೆಗೆ ಹೋಗಿ ಶಬ್ದಗಳನ್ನು ರಚನೆ ಮಾಡು, ನಾನು ಬಳಸಬೇಕು ಅಂತ ಯಾರು ಹೇಳಲ್ಲ ಅಲ್ವಾ? ಹಾಗಾದರೆ ವೈಯಾಕರಣರ ಕೆಲಸ ಏನು? ಇದ್ದ ಭಾಷೆಯ ಚೌಕಟ್ಟನ್ನು ರಕ್ಷಣೆ ಮಾಡೋದು, ಭಾಷೆ ನಮ್ಮ ಮಾತಿನ ಮೂಲಭೂತ ಉದ್ದೇಶಗಳನ್ನು ದಾಖಲಿಸುವುದು. ಒಬ್ಬ ವೈಯಾಕರಣ ವ್ಯಾಕರಣವನ್ನು ಬಲ್ಲವನ ಕೆಲಸ ಏನು? ಭಾಷೆಯ ರಕ್ಷಣೆ ಹೇಗೆ? ಹೀಗೆ ಶುದ್ಧ ರೂಪವನ್ನು ಉಳಿಸುವುದು, ಜನರಿಗೆ ಹೇಳೋದು, ತಾನು ಬದುಕಿರುವ ತನಕ ಶುದ್ಧ ರೂಪವನ್ನು ಹೇಳೋದು. ಆದರೆ ವೈಯಾಕರಣರೇ ತಪ್ಪು ಮಾಡಿದ್ದಿದೆ. ಆ ತಪ್ಪುಗಳನ್ನ ಬಹಳ ಸೂಕ್ಷ್ಮೇಕ್ಷಿಕೆಯಿಂದ ನಮ್ಮ ಗುರುಗಳು ಇಡೀ ಜೀವನ ಅದಕ್ಕಾಗಿ ಮೀಸಲಿಟ್ಟರು. ಹಾಗೆ ಚಿಂತನೆ ಮಾಡಿದ್ರು, ಆ ರೀತಿ ಬರೆದರು, ಪ್ರಯೋಗಗಳನ್ನು ಮಾಡಿದರು, ನಿರಂತರವಾಗಿ ಅದರ ಜೊತೆಗೆ ಗುದ್ದಾಡಿದ್ದಾರೆ. ಮುಂದೆ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಯಾವ ಒಳನೋಟ ಇದೆ, ಅಕ್ಷರ ವರ್ಣಗಳ ಬಗ್ಗೆ ಯಾವ ಒಳನೋಟ ಇದೆ. ನೀವು ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿಯೋ ಅಥವಾ ಬೇರೆ ಯಾವುದೋ ಯೂನಿವರ್ಸಿಟಿಯಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ನೀವು ಲಿಂಗ್ವಿಸ್ಟ್ಗಳನ್ನು ಕೇಳಿದರೆ ಅವ್ರು ಹೇಳ್ತಾರೆ, ಐ ಆಮ್ ರಿಸರ್ಚಿಂಗ್ ಅಬೌಟ್ ಪಿ ಅನ್ನೋದ್ರ ಬಗ್ಗೆ ನಾನು ಸರ್ಚ್ ಮಾಡ್ತಾ ಇದ್ದೀನಿ, ಸಂಶೋಧನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವ್ರು. ನಿಜವಾಗಿಯೂ ಅಷ್ಟು ವಿಷಯಗಳುಂಟು. ಹೀಗಾಗಿ ವೈಯಾಕರಣರು ಬೇಕು ಜಗತ್ತಿಗೆ. ಯಾಕೆಂದ್ರೆ ವಾಗ್ವ್ರತವೇ ನಡೆಯಲ್ವಲ್ಲ ಇಲ್ಲ ಅಂದರೆ. ಆದರೆ ವೈಯಾಕರಣರಿಂದ ತಪ್ಪಾಗಿದೆ. ಅದನ್ನು ನೋಡಲಿಕ್ಕೆ ಇನ್ನೂ ಕ್ರಾಂತದರ್ಶಿತ್ವ ಬೇಕು, ಋಷಿಯಾಗಿರ್ಬೇಕು ಅವನು. ನೋಡಿ, ಅವರು ಹೇಳ್ತಾರೆ, ವೈಯಾಕರಣಾನಾಂ ಅಪಭ್ರಂಶೋಯಂ. ಏನು?
ಸೂತ್ರ ಏನಿದೆ ಹೇಳಿ? ದಶಪಾದಿಕ ಅಂತ ಸೂತ್ರ ಇದೆ. ಅಲ್ಲಿ ಯುಜಿ, ರುಚಿ, ತಿಜಾಂ, ಕುಶ್ಚ ಅಂತ ಸೂತ್ರ ಇದೆ. ಯುಜಿ ಧಾತುವಿನ ಮೇಲೆ ಹೀಗೆ ಬಂದರೆ ಏನಂತ ಆಗತ್ತೆ? ಯುಗ್ಮ ಅಂತ ಆಗತ್ತೆ. ರುಚಿ ಧಾತುವಿನ ಮೇಲೆ ಬಂದರೆ ರುಕ್ಮ ಅಂತ ಆಗತ್ತೆ. ತಿಜ ಧಾತುವಿನ ಮೇಲೆ ಬಂದರೆ ತಿಗ್ಮ ಅಂತ ಆಗತ್ತೆ. ಸೂತ್ರ ಇದೆಯಲ್ರಿ ಅಂತಾನೆ ಬಹಳ ಜನ ಹೇಳೋದು. ನಮ್ಮ ಗುರುಗಳು ಹೇಳಿದ್ರು ಹಾಗಲ್ಲ ಅದು. ನೋಡಿ, ಸೂತ್ರದ ಆರ್ಡರು ವ್ಯತ್ಯಾಸ ಆಗಬೇಕಿತ್ತು. ಈ ಅಭಿಪ್ರಾಯ ಇದ್ದಿದ್ರೆ ರುಚಿ, ಯುಜಿ, ತಿಜಾಂ, ಕುಷ್ಟ. ಯಾಕೆಂದ್ರೆ ಚಕಾರ ಮೊದಲು ಬರಬೇಕಲ್ವಾ? ಚ, ಛ, ಜ, ಝ. ನಿಜವಾಗಿಯೂ ರುಚಿ ಅಂತಾನೆ ಪಾಠ ಇರ್ತಿದ್ದಿದ್ರೆ ಸೂತ್ರದ ಆರ್ಡರ್ ಹೀಗಾಗಬೇಕಿರ್ತಿತ್ತು. ರುಚಿ, ಯುಜಿ, ತಿಜಾಂ, ಕುಶ್ಚ ಅಂತ. ಆದ್ದರಿಂದ ಸೂತ್ರಪಾಠ ಹೀಗಾಗಬೇಕಿತ್ತು. ಯುಜಿ, ರುಜಿ, ತಿಜಾಂ, ಕುಶ್ಚ ಅಂತ. ಜಿ. ಜಕಾರಕ್ಕೆ ಕವರ್ಗಾದೇಶ ಬಂದ್ರೆ ಕ ಆಗಲ್ಲ, ಖ ಆಗಲ್ಲ, ಗ ಆಗಬೇಕು. ರುಜಿ ಧಾತುವಿಗೆ ಕವರ್ಗಾದೇಶ ಬಂದ್ರೆ ರುಗ್ಮ ಅಂತ ಆಗತ್ತೆ. ಯಾಕಂದ್ರೆ ಗಕಾರ ಬರ್ಬೇಕಲ್ಲಿ. ಜಕಾರಕ್ಕೆ ಗಕಾರ, ಚಕಾರಕ್ಕೆ ಕಕಾರ, ಚೊಕ್ಕುಹು ಅಂತ ಸೂತ್ರ. ಕೆಲವೊಂದು ಕಡೆ ಚವರ್ಗಕ್ಕೆ ಕುತ್ವ ಬರುತ್ತೆ. ಇದು ರುಜಿ ಚವರ್ಗ, ಅದಕ್ಕೆ ಕು ಬಂದ್ರೆ ಗ ಆಗತ್ತೆ, ರುಗ್ಮ ಅಂತ ಆಗತ್ತೆ. ರುಗ್ಮ ಅಂತ ಯಾಕೆ ಬಂಗಾರಕ್ಕೆ ಹೆಸರು? ರುಜೋ ಭಂಗೆ ಅಂತ ಧಾತು. ಏನು ಹಾಗಂದ್ರೆ ರುಗ್ಮ ಅಂದ್ರೆ ಕೆಲವೊಮ್ಮೆ ಸ್ನೇಹ ಬಂಧವನ್ನ ಹಾಳು ಮಾಡುತ್ತೆ, ಆದ್ದರಿಂದಾಗಿ ರುಗ್ಮ ಅಂತ ಅನ್ನಬಹುದು ಅಂತಾರೆ. ಸ್ನೇಹ ಬಂಧಂ ರುಜತೀತಿ ರುಗ್ಮ ಅಧಿಕಂ ಅಸ್ಮತ್ಕೃತಾಯಾಮ್ ಉಪನಿಷತ್ ಚಂದ್ರಿಕಾಯಾಮ್. ಏನಿದೆ ಇದ್ರ ಬಗ್ಗೆ ನಮ್ಮ ಉಪನಿಷತ್ ಚಂದ್ರಿಕೆಯಲ್ಲಿ ನೋಡಬಹುದು ಅಂತ ಹೇಳ್ತಾರೆ. ಅಲ್ಲಿಗೆ ಲೀಡ್ ಕೊಡ್ತಾರೆ. ಯಾಕೆಂದ್ರೆ ಅಥರ್ವಣೋಪನಿಷತ್ತಿನ ವ್ಯಾಖ್ಯಾನ ಉಪನಿಷತ್ ಚಂದ್ರಿಕಾದಲ್ಲಿದೆ. ಹೀಗಾಗಿ ಅಲ್ಲಿ ವಿಸ್ತಾರವಾಗಿ ನೋಡಿ. ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ, ಅಲ್ಲಿ ಹೇಳದ ಕೆಲವು ಅಂಶಗಳನ್ನು ಇಲ್ಲಿ ಹೇಳಿದ್ದೇನೆ ಅಂತ. ಅದು ನಾನು ನೋಡೋದು. ಹೀಗೆ ರುಗ್ಮವರ್ಣಂ ಅಂತನ್ನುವ ಋಷಿಕೇಶ ತೀರ್ಥರ ಒಂದು ಲೇಖನವನ್ನ, ಲಿಪಿಯನ್ನ ಇಷ್ಟು ಗಾಢವಾಗಿ ಯೋಚನೆ ಮಾಡ್ತಾ ಯಾಕೆ ಈ ರೀತಿ ಬರೆದಿದ್ದಾರೆ, ಇದು ಹೇಗೆ ಚಿಂತನೆ ಮಾಡಬೇಕು ಅಂತಂದಾಗ ಅವ್ರಿಗೆ ವ್ಯಾಕರಣಗಳ ಶಕ್ತಿಯ, ವ್ಯಾಕರಣಗಳ ಸೂತ್ರಗಳನ್ನೇ ಚಿಂತನೆ ಮಾಡುವ, ವಿಮರ್ಶೆ ಮಾಡುವ ಒಂದು ಶಕ್ತಿ ಬಂತು. ಅಂದ್ರೆ ಒಂದು ಪದ ಆ ಹೊಳೆಯುವವನಿಗೆ ಏನೇನೆಲ್ಲ ಹೊಳೆಯುತ್ತೆ. ಬೇರೆಯವರಾಗಿದ್ದಿದ್ರೆ ಅಲ್ಲಿದ್ದಿದ್ರು ಕೂಡ ಯದಾ ಪಶ್ಚತೆ ರುಕ್ಮ ವರ್ಣಮನ್ ಬರಿತಾ ಇದ್ದೆ. ಹೀಗಾಗಿ ವೇದದಲ್ಲಿ ರುಗ್ಮ ಅಂತಾನೆ ಇರೋದು. ಅದರಿಂದ ಈ ರೀತಿ ಅರ್ಥ. ಹೀಗೆ ಮೊದಲು ಯದಾ ಪಶ್ಚತೆ ರುಗ್ಮವರ್ಣಂ ಅಂತನ್ನುವ ಮಂತ್ರ ದೇವರ ಅನುಗ್ರಹ ಯಾಕಾಗಬೇಕು, ದೇವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಬಂತು. ನಂತರ ರುಗ್ಮ ಅಂತನ್ನುವುದು ಯಾವ ರೀತಿ ಅದು ಸಾಧು ಪಾಠ, ಯಾಕೆ ಆ ರೀತಿಯೇ ಹೇಳಬೇಕು ಅನ್ನೋದು ಬಂತು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಬರ್ತಾ ಹೋಗುತ್ತೆ. ನಾರಾಯಣನ ಅನುಗ್ರಹ ಬೇಕು, ಅನುಗ್ರಹ ಇಲ್ಲದೆ ಇದ್ಯಾವುದೂ ಇಲ್ಲ ಅಂತ. ಅದನ್ನೆಲ್ಲ ನಾವು ಮುಂದಿನ ಇದನ್ನು ನೋಡೋಣ, ಮುಂದಿನ ಚಿಂತನೆಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.